Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಿಮಗೆ ಫೈನಾನ್ಷಿಯಲ್ ಫಾರ್ಮುಲಾದ ಬಗ್ಗೆ ಹೇಳ್ಕೊಡ್ತಿದ್ದೆ. ಅದರಲ್ಲಿ PMT, IPMT ಬಗ್ಗೆ ತಿಳಿಸಿದೆ. ಇವತ್ತು PPMT ಅಂದರೆ ಏನು ಅಂತ ತಿಳ್ಕೊಳ್ಳೋಣ. PPMT ಅಂದರೆ ಪ್ರಿನ್ಸಿಪಲ್ ಪರ್ ಮಂತ್ ಟ್ರಾನ್ಸಾಕ್ಷನ್ ಅಂತ. ಇದನ್ನು ಹೇಗೆ ಕಂಡುಹಿಡಿಯೋದು? ಈಸ್ ಈಕ್ವಲ್ ಟು PPMT ದ್ಯಾನ್ ಇವಾಗ ನಾವು ಇಂಟ್ರೆಸ್ಟ್ ಎಷ್ಟು ತೊಗೊಂಡಿದ್ದೀವಿ, ಇಂಟ್ರೆಸ್ಟ್ ಸೆಲ್ ಅಡ್ರೆಸ್ ಡಿವೈಡೆಡ್ ಬೈ 12 ಮಂತ್ಸ್ ಕಾಮಾ ಈಚ್ ಆ್ಯಂಡ್ ಎವ್ರಿ ಮಂತಿಗೆ ಎಷ್ಟು ನೀವು ಕ್ಯಾಪಿಟಲ್ ಅಮೌಂಟ್ನ ಕಂಡುಹಿಡಿತೀರಾ ಅಂತ ಬೇಕು 1 ಅಗೇನ್ ಕಾಮಾ ಎಷ್ಟು ಇಯರ್ ನಂಬರ್ ಆಫ್ ಇಯರ್ಸ್ ದ್ಯಾನ್ ಎಷ್ಟು ಪರ್ಸೆಂಟೇಜ್ ಇಂಟು ದ್ಯಾನ್ 12 ಕಾಮಾ ಮೈನಸ್ ಕಾಮಾ ಹಾಕಿ ಮೈನಸ್ ಹಾಕಿ 5 lakhನ ಸೆಲ್ನ ಕ್ಲಿಕ್ ಮಾಡಿ ಎಂಟರ್ ಮಾಡಿ ನೋಡಿ 6456 ನೀವು ಇಂಟ್ರೆಸ್ಟಲ್ಲಿ ಅಮೌಂಟನ್ನು ಕಟ್ತಾಯಿದ್ದೀರಾ. ಕ್ಯಾಪಿಟಲ್ ಪ್ರಿನ್ಸಿಪಲ್ ಅಮೌಂಟು ಇದು ನಿಮಗೆ ಇಂಟ್ರೆಸ್ಟ್ ಅಮೌಂಟು. ಇವೆರಡೂ ನಿಮಗೆ ಟೋಟಲ್ ಆ್ಯಡ್ ಆನ್ ಮಾಡಿ ಇವಾಗ ಸೊ ಏನು ಮಾಡ್ತೀನಿ ಈಸ್ ಈಕ್ವಲ್ ಟು ಪ್ಲಸ್ ದ್ಯಾನ್ ಪ್ಲಸ್ ನೋಡಿ 10,623 ಬಂದಿದೆಯಾ ಅಲ್ವಾ? ಹಾಗೆ ಈಗ ನೀವು ಇದನ್ನು ಡ್ರಾಗ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನು ಡ್ರಾಗ್ ಮಾಡ್ಕೊಳ್ತೀನಿ ಈ ಕಡೆಯಿಂದ. ನೋಡಿ ಇದನ್ನು ಡ್ರಾಗ್ ಮಾಡ್ಕೊಳ್ತೀನಿ ನೋಡಿ ಅಲ್ವಾ? ಸೊ 10,623 ಈ ರೀತಿ PPMT ಮೀನ್ಸ್ ಪ್ರಿನ್ಸಿಪಲ್ ಪರ್ ಮಂತ್ ಟ್ರಾನ್ಸಾಕ್ಷನ್, IPMT ಇಂಟ್ರೆಸ್ಟ್ ಪರ್ ಮಂತ್ ಟ್ರಾನ್ಸಾಕ್ಷನ್, PMT ಪರ್ ಮಂತ್ ಟ್ರಾನ್ಸಾಕ್ಷನ್ ಈ ರೀತಿಯಾಗಿ ನಾವು ಕಂಡುಹಿಡಿಬೋದು. ಸೊ ಇದೇನು ಅವಶ್ಯಕತೆ ಇಲ್ಲ, ನಾನು ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ನಾನು ಟೋಟಲ್ ಮಾಡಿಕೊಂಡೆ. ಈಗ ನಮಗೆ ಇದು ಕರೆನ್ಸಿ ಸಿಂಬಲ್ ಇದೆ, ಅದನ್ನು ರುಪೀಸ್ ಸಿಂಬಲ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ 3 ಫಾರ್ಮುಲಾ ನೀವು ಬೈಟ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.